ಈವ್ನಿಂಗ್ ಟೈಮ್ ಟೀ ಟೈಮ್ ಜೊತೆಗೆ ಕುರ್ಕುರೆ ಸ್ನ್ಯಾಕ್ಸು ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಾದರೂ ಗೆಸ್ಟ್ ಬಂದಾಗೂ ಸಹ ನೀವು ಈ ಥರ ಮಾಡಿಕೊಟ್ರು ಗೊತ್ತೇ ಆಗೋದಿಲ್ಲ ಅವ್ರಿಗೆ ಯಾವುದರಿಂದ ಮಾಡಿದ್ದೀವಿ ಅಂತ. ಹಾಗಾಗಿ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಗೆಸ್ಟ್ ಬಂದಾಗಲೂ ಈ ಥರ ಮಾಡಿ ಸರ್ವ್ ಮಾಡಿ, ಅವರು ಖಂಡಿತ ಹೇಳೋಕ್ಕಂತೂ ಸಾಧ್ಯವಾಗೋದಿಲ್ಲ. ಈವ್ನಿಂಗ್ ಟೈಮ್ ಕುರ್ಕುರೆ ಸ್ನ್ಯಾಕ್ಸು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡ್ತಿದ್ದೀರಲ್ಲ, ಇದು ಬೆಳಗ್ಗಿದ್ದು ಉಪ್ಪಿಟ್ಟು ಮಿಕ್ಕಿದೆ. ಇದರಿಂದ ನಮ್ಮ ಅದ್ವೈತಂಗೆ ಕುರ್ಕುರೆ ಥರ ಮಾಡಿಕೊಡೋಣ. ಈಗ ಬನ್ನಿ, ಈಗ ಹೇಗೆ ಮಾಡೋದಂತ ನೋಡೋಣ. ಈಗ ಎಲ್ಲ ಹಿಟ್ಟಾಕಿ ಅದ್ವೈತನೇ ಮಿಕ್ಸ್ ಮಾಡ್ತಾನೆ ನೋಡಿ. ಮೊದಲಿಗೆ 1 ಕಪ್ಪಷ್ಟು ಉಪ್ಪಿಟ್ಟು ಮಿಕ್ಕಿರೋದು, ಮತ್ತು ಅದಕ್ಕೇ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಈಗ ಅದಕ್ಕೇ ಒಂದು ಅರ್ಧ ಕಪ್ಪು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಇದನ್ನು ಜಲ್ದಿ ಹಿಡಿಯೋಣ. ನಮ್ಮ ಅದ್ವೈತ ನೋಡಿ ಎಷ್ಟೊಂದು ಹೆಲ್ಪ್ ಮಾಡ್ತಾನೆ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರ ಹಾಕ್ಕೊಳ್ಳೋಣ. ಇದಕ್ಕೇ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈವ್ನಿಂಗ್ ಟೈಮು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಏನಾರ ಕೊಡಬೇಕಂದ್ರೆ ಈ ಥರ ಮನೇಲಿರೋದೇ ಪ್ರಿಪೇರ್ ಮಾಡ್ಕೊಳ್ಳಿ. ಹೊರಗಡೆಗಂತೂ ಮನೇಲೇ ಈ ಥರ ನಾವು ಫ್ರೆಶಾಗಿ ಮಾಡ್ಕೊಳ್ಳೋದು ತುಂಬ ಹೆಲ್ದಿ ಫುಡ್ ಅಂತಂದೇ ಹೇಳ್ಬೋದು. ನೋಡ್ತಿದ್ದೀರಲ್ವ, ನಮ್ಮ ಅದ್ವೈತ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತಿದ್ದಾನೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಟಚ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಈಗ ಇದು ತುಂಬ ನೀರಾಗಿ ಆಗಬಾರ್ದು, ಹಾಗಂತ ಗಟ್ಟಿ ಆಗಬಾರ್ದು, ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿದ್ರಲ್ವ, ಕ್ಲೀನಾಗಿ ಮಿಕ್ಸ್ ಆಗಿದೆ. ಈಗ ಫ್ರೆಂಡ್ಸ್, ನಾನೇ ಮಾಡಿರೋದು. ನೀನೇ ಬಿಡ ಮಾಡಿರೋದು, ನೋಡ್ತಾ ಇದ್ದಾರೆ. ಆಯಿತಾ, ಕ್ಲೀನಾಗಿ ಮಿಕ್ಸ್ ಆಯಿತಾ? ಈಗ ಹ್ಯಾಂಡ್ ವಾಶ್ ಮಾಡ್ಕೊ. ಕೆಳಗಡೆ ನೀರೆಲ್ಲ ಚೆಲ್ಲಿತ್ತಲ್ಲ, ನಮ್ಮ ಜೊತೆ ನೋಡಿ ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡ್ತಿದ್ದಾನೆ. ಇಟ್ಟು ಎಣ್ಣೆ ಹಾಕೋಣ ನೋಡಿ. ಡೀಪ್ ಫ್ರೈ ಮಾಡೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಹಾಂ, ಇನ್ನು ಸ್ವಲ್ಪ ಹಾಕು. ಹಾಂ, ಸಾಕು ತೆಗಿ. ಇವಾಗ ಕಟ್ ಮಾಡ್ಕೊತಿದ್ದಾರೆ ನೋಡಿ. ಇದು ಹಾಲಿನ ಕವರ್ ಅಷ್ಟು ನೋಡಿ. ಈ ಥರ ತುದಿಗೆ ಈ ಥರ ಕಟ್ ಮಾಡ್ಕೊಳ್ಳೋಣ. ಇವಾಗ ಆಯಿತು ಅಲ್ಲ, ಇದರೊಳಗೆ ಹಾಕ್ಕೊಳ್ಳೋಣ. ಗೊತ್ತಾಗಲ್ಲ. ಈಗ ನೋಡಿ, ಸ್ವಲ್ಪ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಚಿಕ್ಕದಾಗಿ ಬರುತ್ತೆ. ಎಣ್ಣೆ ಬಿಸಿ ಆಗೋರ್ಗಾಗಿ ಈ ಥರ ಮಾಡಿಕೊಂಡು ಇದೇ ಥರ ಡೈರೆಕ್ಟಾಗಿ ಎಣ್ಣೆಗೂ ಸಹ ಹಾಕ್ಕೋಬೋದು. ಬರ್ತಿದಾ? ಉದ್ದುದ ತುಂಬ ಉದ್ದಾಕ್ಬೇಡ, ಚಿಕ್ಕದಾಗಿ ಕುರ್ಕುರೆ ಥರ. ಅಂತ ಒಂದು ಸ್ವಲ್ಪ ಫಿಲ್ ಮಾಡ್ಕೊಂಡು ಅದರಲ್ಲಿ ಫಿಲ್ ಮಾಡ್ಕೊಂಡ. ಹಾಂ, ಟ್ರೈ ಮಾಡಿ, ಈಗ ಬರುತ್ತಂತ. ನಿಧಾನಕ್ಕೆ ಪ್ರೆಸ್ ಮಾಡು. ನೋಡ್ತಿದ್ದೀರಾ, ಮಕ್ಕಳು ಸಹ ಮಾಡ್ಬೋದು ತುಂಬ ಈಸಿಯಾಗಿ, ತುಂಬ ಬೇಗನೆ. ಈವ್ನಿಂಗ್ ಸ್ನ್ಯಾಕ್ಸ್ ಅನ್ನೋದು ನಾವು ಮನೇಲೇ ಈ ಥರ ಪ್ರಿಪೇರ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ವ, ಇಷ್ಟೆಲ್ಲ ಕಷ್ಟಪಟ್ಟು ಪಾಪ ನಮ್ಮ ಅದ್ವೈತ ಮಾಡ್ತಿದ್ದಾನೆ. ಈ ಕಷ್ಟಕ್ಕೆ ಪ್ರತಿಫಲವಾಗಿ ನಮ್ಮ ಅದ್ವೈತಂಗೋಸ್ಕರ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಹಾಯ್ ಫ್ರೆಂಡ್ಸ್. ಅಮ್ಮ, ಎಣ್ಣೆ ಬಿಸಿ ಆಗಿರುತ್ತಾ? ಕೈ ಇಟ್ಟು ನೋಡು, ಮೇಲ್ಗಡೆಗೆ ಹಬೆ ಬರ್ತಿದಾ? ತುಂಬ. ಹಾಂ, ಸರಿ. ಈಗ ಹಾಕಿ ನೋಡು, ಫಸ್ಟ್ ಒಂದು ಹಾಕಿ ನೋಡು. ಅದು ಕೆಳಗಡೆಗೆ ಬಿದ್ದರೆ ತಕ್ಷಣ ಮೇಲೆ ಎದ್ದಲ್ದ್ರೆ ಎಣ್ಣೆ ಕಾದಂಗೆ. ಇಲ್ಲ ಅಂದರೆ ಇನ್ನೊಂದು ನಿಮಿಷ ಬಿಟ್ಟು ಹಾಕೋಣ. ಇರು, ಎದ್ದಿದಾ? ಇಲ್ಲ, ಇನ್ನೊಂದು 2 ನಿಮಿಷ ಬಿಟ್ಟು ಹಾಕೋಣ, ಆಯಿತಾ? ಸರಿ.
ಅದ್ವೈತ ತೊಗೊಂಡು ನೋಡಿ, ಈಗ ಎಣ್ಣೆ ಕಾದಿದೆ, ಇನ್ನೊಂದು ಹಾಕಿ ನೋಡಮ್ಮ. ಆ ಮಸಾಲೆ ಇಲ್ಲ ಮತ್ತು ಒಳಗಡೆ ಇದೆ. ಕಾದಿದೆ ತಕ್ಷಣ ಮೇಲೆ ಬಂತು ನೋಡಿ ಈಗ. ಅದಕ್ಕೆ ತಗೋ, ಎಲ್ಲ ಹಾಕು ಬೇಗ. ಆ ಮಸಾಲೆ ಎಣ್ಣೆ ಕಾದಿದೆ, ಹುಷಾರು ಕೈ. ಆ ಮಸಾಲೆ ಎಲ್ಲ ಬೇಕು. ಈಗೆಲ್ಲ ಹಾಕಿದ್ದೀವಲ್ಲ, 1 ಸೆಕೆಂಡ್ ಬಿಟ್ಟು ಕದಲಿಸೋಣ, ಅವಾಗ ಅಂಟ್ಕೊಳ್ಳಲ್ಲ ಒಂದಕ್ಕೊಂದು. ನೋಡ್ತಿದ್ರಲ್ವ ಎಷ್ಟು ಚೆನ್ನಾಗಿ ಬಿಡಿಬಿಡಿಯಾಗೆ ಚೆನ್ನಾಗಿ ಬಂದಿದ್ದಲ್ಲ. ಸುಮ್ಮನೆ ಆಳು ಮುಳು ತೊಗೊತೀರಲ್ಲ, 10 ರೂಪಾಯಿ ಕೊಟ್ಟು ಯಾವ ಎಣ್ಣೆಲಿ ಕಡ್ದಿರ್ತಾರೋ ಗೊತ್ತಾಗೋದಿಲ್ಲ. ಹಾಗಾಗಿ ನೋಡ್ತಿದ್ದೀರಲ್ವ, ಈ ಥರ ಹೋಮ್ ಮೇಡು ಕುರ್ಕುರೆನ ಮನೆಯಲ್ಲೇ ಪ್ರಿಪೇರ್ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ವ, ಸೇಮು ಪರ್ಫೆಕ್ಟಾಗಿ ಹೊರಗಡೆ ಸಿಗೋ ಥರನೇ ಇದೆ. ಇನ್ನೊಂದು 2 ನಿಮಿಷ ಬಿಟ್ಟು ಇದನ್ನು ತೆಕ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಬೇಡಿರಮ್ಮ, ಇದಾಗೋಗಲಿ, ಆಮೇಲೆ ಹಾಕ್ಮಿತ್ತೆ. ಮಕ್ಕಳಂತೂ ತುಂಬ ಎಕ್ಸೈಟ್ ಆಗಿದ್ದಾರೆ, ರೆಡಿ ಆಗಿರೋದು ತಿನ್ನೋದಕ್ಕೆ. ನೋಡೋಣ. ನಾನು ಕುರ್ಕುರೆ ಥರ ಮಾಡಿದ್ರೆ ನನ್ನ ಮಗ ನೋಡ್ರಿ ಚಕ್ಲಿ ಥರ ಎಷ್ಟು ಚೆನ್ನಾಗಿ ಶೇಪ್ ಬಂದಿದಲ್ವ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಸಹ ನಾವು ಇದೇ ಥರ ಹಾಕ್ಬೋದು. ಮತ್ತು ಉಪ್ಪಿಟ್ಟು ಮಿಕ್ಕಿದ್ರೇ ಮಾಡಬೇಕಂತೇನಿಲ್ಲ, ಇಷ್ಟಪಟ್ಟು ಇದೇ ಥರನೇ ಬರೀ ರವೆನ ನಾವು ನೀರಿಗೆ ಹಾಕಿ ಕುದಿಸ್ಕೊಂಡು ಇದೇ ಥರನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಈ ಥರ ಗೋಲ್ಡನ್ ಕಲರ್ ಬಂದಿದೆ. ಈಗ ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಇಷ್ಟು ಮಾತ್ರ ಫ್ರೈ ಮಾಡಿದ್ರೆ ಸಾಕು. ನೋಡ್ತಿದ್ದೀರಲ್ವ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಚಾಟ್ ಮಸಾಲೆ ಪೌಡರು ಮತ್ತು ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೋಬೋದು ಬೇಕನ್ಸಿದ್ರೆ. ಇಲ್ಲಾಂದರೆ ಇದೇ ಥರ ಸರ್ವ್ ಮಾಡ್ಕೊಳ್ಳಿ. ಈವ್ನಿಂಗ್ ಟೈಮು ಟೀ ಜೊತೆಗೆ ಈ ಥರ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇದೇ ಥರ ಮಿಕ್ಕಿರೋ ಹಿಟ್ಟೆಲ್ಲನೂ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. ಮತ್ತು ಮಿಕ್ಕಿರೋ ಉಪ್ಪಿಟ್ಟಿಗೆ ಅಂತಂದೇನಿಲ್ಲ, ಫ್ರೆಶ್ ಆಗಿರೋ ನೀವು ಒಂದು ಇಡೀ ರವೆನ ಈ ಥರ ಬೇಯಿಸ್ಕೊಂಡು ಮತ್ತು ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದ್ವೈತ ಒಂದು ಟೇಸ್ಟ್ ನೋಡಮ್ಮ, ಬಿಸಿ ಇದೆ, ನಿಧಾನ. ಚೆನ್ನಾಗಿದೆ ನೋಡಿ. ಮತ್ತೆ ಅದೇ ಥರ ಎಲ್ಲ ಮಾಡಿದ್ದಾನೆ. ಇದನ್ನೆಲ್ಲ ಈಗ ಎಣ್ಣೆಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಆ ಚಕ್ಲಿ ಥರನೂ ಪ್ರಿಪೇರ್ ಮಾಡ್ಕೋಬೋದು. ಮಕ್ಳಿಗೆ ಹೆಂಗೆ ಬೇಕು ಹಂಗೆ ಇಷ್ಟಪಟ್ಟು ಮಾಡ್ಕೊತಾರೆ. ನಾವು ನೋಡಿ ಈ ಥರ ಇದು ಮಾಡ್ಬೋದು, ಡೈರೆಕ್ಟಾಗಿ ಎಣ್ಣೆಗೂ ಸಹ ಇದೇ ಥರ ಬಿಡ್ಬೋದು. ಕುರ್ಕುರೆ ಥರ ಚೆನ್ನಾಗಿ ಬರುತ್ತೆ. ಇಲ್ಲ ಟೈಮ್ ಇದ್ದರೆ ಪ್ಲೇಟ್ಗೆ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಡೈರೆಕ್ಟು ಎಣ್ಣೆಗೂ ಸಹ ಬಿಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿರೋರು ವಿಡಿಯೋ ನೋಡ್ತಾ ಇಲ್ಲ. ದಯವಿಟ್ಟು ವಿಡಿಯೋ ನೋಡೋ ಮುಂಚೆನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿದ್ದು ನಮಗೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದೇ ಥರ ಒಂದು 2 ನಿಮಿಷ ಬಿಟ್ಟು ಫ್ರೈ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದೆ. ಈಗ ಇದನ್ನು ಬೌಲ್ಗೆ ತೆಕ್ಕೊಳ್ಳೋಣ. ನೀವು ಹಾಲಿನ ಕವರ್ ಇದ್ದರೆ ಹಾಲಿನ ಕವರಲ್ಲಿ ಇದೇ ಥರ ಮಾಡ್ಕೋಬೋದು, ಇಲ್ಲಾಂದರೆ ಈ ರವೆ ಕವರ್ ಬರುತ್ತಲ್ಲ ಆ ಥರ ಯಾವುದೇ ಆದ್ರೂ ಈ ಥರ ನಾವು ಪ್ರಿಪೇರ್ ಮಾಡ್ಕೋಬೋದು. ತುಂಬ ಈಸಿಯಾಗಿ, ಕೈಯಲ್ಲಿ ಒತ್ತೋ ಕೆಲಸ ಇಲ್ದಿರ ನೋಡಿ ಎಷ್ಟು ಬೇಗ ಬೇಗ ಆಗ್ತಿದೆ ಅಂತ. ಕೈಯಲ್ಲಿ ಆಡಿಸ್ಬೇಡ ಅದ್ವೈತಾ. ಕೈಯಲ್ಲಿ ಆಡಿಸ್ಬೇಡಮ್ಮ, ವಿಡಿಯೋ ಚೆನ್ನಾಗಿ ಬರಲ್ಲ. ನಿಂಗೆ ಅರ್ಥ ಆಗ್ತಿದಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ಥರ ಮಾಡ್ತಿದ್ರೆ ಮಾಡಿದ್ದು ಮಾಡ್ದಂಗೆ ಎಲ್ಲ ಖಾಲಿ ಆಗೋಗ್ತಿದೆ ನೋಡಿ. ಈಗ ಮಾಡ್ತಿದ್ದಂಗೆ ಹಾಗೆ ಪಟ್ ಅಂತ ಖಾಲಿ ಆಗುವಂಥ ರೆಸಿಪಿ ತುಂಬ ಚೆನ್ನಾಗಿರುತ್ತೆ.
ಹಸಿ ಮಾಡೋಕ್ಕೆ ಬರಲ್ಲಾಗಲಿ ಮಾಡಿದ್ದೆಲ್ಲ ಖಾಲಿ ಮಾಡ್ತಿದ್ದಲ್ಲ ನೋಡಿ. ಇದನ್ನು ಹೀಗೆ ಬೇಕಿದ್ರೆ ಸರ್ವ್ ಮಾಡ್ಬೋದು. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತಂದು. ಕುರ್ಕುರೆ ಈವ್ನಿಂಗ್ ಟೈಮು ಟೀ ಟೈಮ್ಗೆ ಸರ್ವ್ ಮಾಡೋ ಕೆಚಪ್ಪು. ಇದನ್ನು ಸರ್ವ್ ಮಾಡೋಣ ಈಗ. ತೊಗೊಂಡೋಗೋದು ಆಯ್ತಾ? ನೀನೊಂದ್ಸರಿ ಟೇಸ್ಟ್ ನೋಡೋದು ಆಯ್ತಾ? ಚೆನ್ನಾಗಿದಾ? ಸರಿ ಅಜ್ಜಿ ಕೊಡೋದು ಹೆಂಗಿದಾಗ ಹೇಳ್ತಾರೆ. ಯಾರಿಗೆ ಕೊಡ್ತೀವಿ ಫಸ್ಟ್? ಅದು ಅಜ್ಜಿಗ? ಅಜ್ಜಿ ಕೊಡಿ. ಹಾಂ, ಅಜ್ಜಿ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿದೆ ಅಂತ. ಯಾರು ಮಾಡಿದ್ದದು? ಅಮ್ಮ ಹೆಲ್ಪ್ ಮಾಡಿರೋದು. ಮಾಡಿದ ಅಮ್ಮ ಮಾಡಿದ್ಯಾ? ಪುರು ಮಾಡಿ ಕೆಚಪ್. ಏನಂದ್ರೆ ಅಜ್ಜಿ ಏನಂದ್ರೆ ಚೆನ್ನಾಗಿದೆ ಅಂದ್ರೆ? ಹ್ಞೂ, ರುಚಿಯಾಗೂ ಇದೆ. ದೊಡ್ಡವ್ರಿಗೂ ಇಷ್ಟ ಆಗೋಂಥ ರೆಸಿಪಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ.